ಈಗ ತಾಳಿ ಮಹಾತ್ಮೆ ಅಂತ ಕತೆ ಹೇಳ್ತಿದ್ಯಾ? ಆದಿ, ಅವತ್ ಮದ್ವೆ ಬೇಡ ಅಂತ ನೀನು ಹೇಳ್ಬೋದಿತ್ತು. ಹಾ 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 ಅವತ್ ನಿಮ್ಮಮ್ಮ ಸೀಮೆಣ್ಣ ಕ್ಯಾನ್ ತಗೊಂಬಂದು ದೊಡ್ಡ ಎಮೋಷನಲ್ ಡ್ರಾಮಾನೇ ಮಾಡ್ಬಿಟ್ರು. ನಮ್ಮಜ್ಜಿ ತಲೆ ಸುತ್ತ ಬಿದ್ಬಿಟ್ರು. ಇವರೆಲ್ಲರ ಮಧ್ಯ ಸಿಕ್ಕಾಕೊಂಡು ನನ್ನ ಲೈಫ್ ಹಾಳಾಗೋದನ್ನ ನೋಡಿ ನೀವೆಲ್ಲ ಸಂತೋಷ ಪಡ್ಬೇಕಲ್ಲ. ಆದಿ, ನೀನ್ ಇವಾಗ ಎಲ್ರ ಮುಂದೆ ಏನೇನೋ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ರ ಮುಂದೆ ತಲೆ ತಗ್ಸೋ ಹಾಗಾಗತ್ತೆ. ಆದಿ ಪ್ಲೀಸ್ ಆದಿ. ಅವತ್ತು ನೀನ್ ತಲೆ ತಗ್ಗಿಸ್ಕೊಂಡು ಕೂತಿದ್ದಕ್ಕೆ ಕಣೆ, ಇವತ್ತು ನಾನ್ ತಲೆ ತಗ್ಸೋ ಹಾಗೆ ನಿಮ್ಮಪ್ಪ ಅಮ್ಮ ತಲೆ ತಗ್ಸೋ ಹಾಗೆ ಆಗ್ತಾ ಇರೋದು. ಇವತ್ತು ಯಾರಾದ್ರೂ ತಲೆ ತಗ್ಗಿಸ್ಲಿ, ತಲೆ ಕತ್ತರಿಸ್ಲಿ, ನಾನ್ ಹೇಳೋದು. ಆದಿ, ನೀನ್ ಹೀಗೆ ಹೆದರ್ಸ್ತಿದ್ರೆ ನಮ್ಮ ಮದ್ವೆ ಫೋಟೋನ ಎಲ್ರಿಗೂ ತೋರಿಸ್ಬೇಕಾಗತ್ತೆ. ಏನ್ ಆಂಟಿ, ಎಲ್ಲ ಆರಾಮ? ಯಾಕೆ ಕೇಳ್ತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನೂ ಇಲ್ಲ. ಅದು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ. ನಮ್ಮ ಅಳಿಯಂದ್ರು ಮತ್ತೆ ಲಕ್ಷ್ಮಿ ಚೆನ್ನಾಗಿದ್ದಾರಲ್ವಾ? ಚೆನ್ನಾಗಿದ್ದಾರಾ ಅಂದ್ರೆ ನೋಡಕ್ ಚೆನ್ನಾಗಿದ್ದಾರಾ ಅಂತನಾ, ಅಥವಾ ಅವರಿಬ್ರು ಸಂತೋಷವಾಗಿದ್ದಾರಾ ಅಂತ? ನಿಮ್ಗೆ ಯಾಕೆ ಡೌಟ್ ಬಂತು? ಅಯ್ಯೋ, ನನಗೇನು ಡೌಟ್ ಇಲ್ಲಮ್ಮ. ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ, ನಿನ್ನ ಹತ್ರ ಕೇಳಿದ್ರೆ ನಿಜ ಗೊತ್ತಾಗತ್ತಲ್ವಾ, ಅದಕ್ಕೆ ಕೇಳಿದೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಬಿಡಿ ಆಂಟಿ. ಯಾರಾದ್ರೂ ಹೊರಗಿಂದ ನೋಡಿದ್ರೆ ಇದೇನಪ್ಪ ಇದು ಒಳ್ಳೆ ನಾಯಿಗಳ ತರ ಕಿತ್ತಾಡ್ತಿದ್ದಾರೆ ಅನ್ಕೋಬೇಕು. ಆದ್ರೆ ಅದು ಹೊರಗಿಂದ ಅಷ್ಟೇ, ಒಳಗಿಂದ ಇಬ್ರು ಅನ್ಯೋನ್ಯ ದಂಪತಿಗಳು. ಅವರು ಗಂಡ ಹೆಂಡತಿ ತರನೇ ಇರಲ್ಲ, ಲವರ್ಸ್ ತರ ಇರ್ತಾರೆ. ನಾನಂತೂ ಈ ತರ ಪ್ರೀತಿಸೋರ್ನ ಎಲ್ಲೂ ನೋಡೇ ಇಲ್ಲ. ಫುಲ್ಲು ಲವ್. ಇಬ್ರು ರೂಮ್ ಒಳಗೆ ಸೇರ್ಕೊಂಡ್ಬಿಟ್ರಂತೂ ಅಬ್ಬಬ್ಬಾ ಕೇಳಲೇಬೇಡಿ. ನಮ್ಮಮ್ಮನೂ ಅಷ್ಟೇ, ಹೊರಗಿಂದ ನೋಡಿ ಯಾಮಾರ್ಬಿಟ್ಟಿದ್ದಾರೆ. ನೀವು ಅಷ್ಟೇ, ಅವ್ರ ಥರ ಯಾಮಾರ್ಬೇಡಿ. ನೋಡಿದ್ರೇನ್ರಿ, ಅಮ್ಮನ ಮಾತನೆ ಮಗಳು ಸುಳ್ಳು ಮಾಡಿ ಹೋದ್ಲು. ಈಗ್ಲಾದ್ರೂ ಮುಖ ಯಾವುದು ಮುಖವಾಡ ಯಾವುದು ಅಂತ ಅರ್ಥ ಆಯ್ತಾ? ಇಲ್ಲ ಕಣೆ, ನನಗಿನ್ನೂ ಸಮಾಧಾನ ಆಗ್ತಿಲ್ಲ. ಏನೋ ಒಂಥರ ಸಂಕಟ. ಗ್ಯಾಸ್ಟ್ರಿಕ್ ಆಗಿರ್ಬೇಕು. ಈನೋ ಪಾನೋ ಕುಡಿರಿ, ಸರಿ ಹೋಗುತ್ತೆ. ನನಗೆ ಬೇರೆ ದಾರಿನೇ ಇಲ್ಲ ಆದಿ. ನೀನೇನಾದ್ರೂ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಹೋದ್ಯೋ, ನಾನು ಈ ಫೋಟೋಸ್ನ ಶಮಿತಾಗೆ ಮತ್ತೆ ನಿನ್ನ ಫ್ರೆಂಡ್ಸಿಗೆ ಎಲ್ರಿಗೂ ತೋರಿಸ್ತೀನಿ. ಲಕ್ಷ್ಮಿ ನೋಡು, ಪ್ಲೀಸ್ ಬೇಡ ಲಕ್ಷ್ಮಿ. ಇದರಿಂದ ನನಗೆ ತುಂಬ ತೊಂದರೆ ಆಗುತ್ತೆ ಕಣೆ. ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು. ಹಾಂ ಸರಿ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಪಕ್ಕ ಕೇಳ್ತೀನಿ. ಏನ ನಾನು ಹೇಳ್ದಂಗೆ ಕೇಳು ಅಂತೆ. ಲೇ, ನೀನ್ ಫೋಟೋ ತೋರಿಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ಹೋಗೆ ತೋರಿಸ್ಕೊ ಹೋಗು. ಅದ್ಯಾರಿಗೆ ತೋರಿಸ್ತೀಯೋ ತೋರಿಸ್ಕೊ ಹೋಗು. ಈ ಮದುವೆ ಆಗಿದ್ದೆ ದೊಡ್ಡ ಬ್ಲ್ಯಾಕ್ ಮೇಲ್ ಮಾಡಿ. ಈಗ ಮತ್ತೆ ಅದೇ ಡ್ರಾಮಾ ಮಾಡ್ತೀನಿ ಅಂದ್ರೆ ಮಾಡ್ಕೊ. ಇವತ್ತು ನಾನು ಅಲ್ಲಿ ಸತ್ಯ ಹೇಳಿದ್ಮೇಲೆ ನೀನು ಯಾವ ಫೋಟೋ ತೋರಿಸಿದ್ರು ಅದಕ್ಕೆ ಏನೇ ಮರ್ಯಾದೆ ಇರುತ್ತೆ? ನಿನಗೆ ಈ ಮದುವೆ ಇಷ್ಟ ಇತ್ತಾ? ನಿನ್ನೆ ಕೇಳ್ತಾ ಇರೋದು, ನಿನಗೆ ಈ ಮದುವೆ ಇಷ್ಟ ಇತ್ತಾ ಹೇಳು. ಇಲ್ಲ. ಮುಗೀತಲ್ಲ, ನಿನಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಅದನ್ನೇ ಎಲ್ರ ಮುಂದೆ ಹೇಳಿದ್ರಾಯ್ತು. ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ವಾಪಸ್ ಮನೆಗೆ ಹೋಗ್ತೀಯ ಅಷ್ಟೇ. ಅಮ್ಮ,
ಬಂದಷ್ಟೇ ನೀಟಾಗಿ ವಾಪಸ್ ಕಾರಲ್ಲಿ ಡ್ರಾಪ್ ಮಾಡ್ತೀವಿ ಬಿಡು, ಆಯ್ತಾ? ಎಲ್ಲಿಗೋ ಹೋಗಲಿ, ನಾನು ವಾಪಸ್ ಹೋಗೋಕ್ಕೆ ಅದು ನನ್ನ ಮನೆಯೇ ಅಲ್ಲ. ನಾನು ಅವ್ರ ಮಗಳಲ್ಲ ಅಂತಲೂ ನನಗೆ ಗೊತ್ತು. ಈಗ ನಾನು ಅವ್ರ ಮನೆಗೆ ವಾಪಸ್ ಹೋದರೆ ನಾಳೆ ದಿನ ನನ್ನಿಂದಾಗಿ ಮೇಘ ಶ್ಯಾಮ್ಗೆ ಪ್ರಾಬ್ಲಮ್ ಆಗಬಾರ್ದು. ಏನೇ ಯೋಚನೆ ಮಾಡ್ತಾ ಇದ್ಯಾ? ಬಾ, ಇಬ್ರು ಒಟ್ಟಿಗೆ ಹೋಗಿ ಎಲ್ರಿಗೂ ಹೇಳೋಣ. ಬಾ. ನನ್ನ ಪರಿಸ್ಥಿತಿ ನೀನು ಅನ್ಕೊಂಡಂಗಿಲ್ಲ ಕಣೋ. ಓ ಹೋ 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 ಹೋ, ಅಂತ ಯಾವ ಪರಿಸ್ಥಿತಿ ಬಂತಮ್ಮ ನಿನಗೆ? ಕ್ಯಾಬ್ ಬುಕ್ ಮಾಡುವಾಗ ಕ್ಯಾನ್ಸಲ್ ಆದರೆ ಫೈಂಡ್ ಅನದರ್ ಡ್ರೈವರ್ ಅಂತ ಕ್ಲಿಕ್ ಮಾಡೋ ಥರ ಆ ಎಳ್ನೀರು ಕಿಟ್ಟಿ ನಿನ್ನ ಮದುವೆ ಆಗಲ್ಲ ಅಂತ ಕೂಡಲೇ ಫೈಂಡ್ ಅನದರ್ ಹಸ್ಬೆಂಡ್ ಅಂತ ಕ್ಲಿಕ್ ಮಾಡಿ ನನ್ನ ಬಲಿ ಕೊಟ್ಟಿದ್ಯಾ ಅಲ್ವಾ? ಈಗ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತು, ನಮ್ಮ ತಾತ ನಿನಗೆ ಬೇಕಿರೋದನ್ನ ಎಲ್ಲ ಮಾಡ್ತಿದ್ದಾರೆ. ನೀನು ಓದ್ತಿರೋದು ನಮ್ಮ ದುಡ್ಡಲ್ಲಿ, ಹಾಕೊಂಡಿರೋ ಬಟ್ಟೆ ನಮ್ಮ ತಾತ ಕೊಡ್ತಿದ್ದು, ನೀನು ಯೂಸ್ ಮಾಡ್ತಾ ಇರೋ ಫೋನಿಂದ ಹಿಡಿದು ಮಲ್ಕೊಳ್ಳೋ ಜಾಗದವರೆಗೂ ಎಲ್ಲ ನಮ್ಮದೇ. ಇದು ಕಷ್ಟದ ಪರಿಸ್ಥಿತಿ ನಿನಗೆ ಅಲ್ವಾ? ನೋಡೆ, ನನ್ನನ್ನೇ ನಮ್ಮ ಮನೇಲಿ ಹೊರಗಿರೋ ಥರ ಮಾಡಿದ್ದು ಸಾಕು. ಎಲ್ರ ಮುಂದೆ ನೀನು ಒಳ್ಳೆಯವಳಾಗಿದ್ದೂ ಸಾಕು. ಟೈಮ್ ಬಂದಿದೆ, ನಿನಗೂ ಟೈಮ್ ಬಂದಿದೆ. ನೋಡು, ಈಗ ನೀನು ನನ್ನ ಹತ್ರ ಏನು ಮಾತಾಡಿದ್ರು ಯೂಸ್ ಇಲ್ಲ. ನನ್ನ ಹತ್ರ ಮಾತಾಡೋದು, ಬಂಡೆ ಕಲ್ಲು ತಲೆ ಚುಚ್ಕೊಳ್ಳೋದು ಎರಡೂ. ಓಕೆನಾ? ಹೇ 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 ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನೋ 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 ನೋ, ಚಿಲ್ 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 ಚಿಲ್. ಲಕ್ಷ್ಮಿ, ನೀನು ಕೂಲಾಗಿರೋ. ಇಷ್ಟು ದಿನನೂ ನಿನಗೆ ಶಾಕು, ಸರ್ಪ್ರೈಸು ಎಲ್ಲ ಅಭ್ಯಾಸ ಆಗಿದೆ. ಇದು ಅದೇ ಥರ ಒಂದು ಚಿಕ್ಕ ಶಾಕ್ ಅಷ್ಟೆ, ಸರಿನಾ? ಕಮೋನ್ ಬೇಬಿ, ಚಿಯರ್ ಅಪ್. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮೇಡಮ್, ಎಲ್ಲರೂ ಕಾಯ್ತಿರ್ತಾರೆ ಮೇಡಮ್. ಅದು ಅಲ್ಲದೆ ನೀವು ಫೋಟೋಗೆಲ್ಲ ಪೋಸ್ ಕೊಡಬೇಕಾದವರು ಹೀಗೆ ಡಲ್ ಆಗಿಬಿಟ್ರೆ ಹೆಂಗೆ? ಫೋನ್ ಕೊಡಿ. ಇಷ್ಟು ದಿನ ನೀನು ಬರೀ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅಂತಲೇ ಫೋಟೋಸ್ ತೊಗೋತಿದ್ದೆ ಅನ್ಸುತ್ತೆ. ನಮ್ಮಿಬ್ರದ್ದು ಖುಷಿಯಾಗಿರೋದು ಒಂದು ಫೋಟೋನೂ ಇಲ್ಲ. ನಾವಿಬ್ರು ಒಂದು ಕ್ಯೂಟ್ ಆಗಿರೋ ಸೆಲ್ಫಿ ತಗೊಳ್ಳೋಣವಾ? ಬಾ. ಹೇ, ಸ್ಮೈಲ್.